ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಮನುಷ್ಯನ ಜೀವನದ ಕೊನೆಯ ಕ್ಷಣಗಳು ಹೇಗೆ ಇರುತ್ತದೆ ಮತ್ತು ಅವನು ದೇಹದಿಂದ ಆತ್ಮವು ಬೇರ್ಪಡುವಾಗ ಯಾವ ರೀತಿಯ ಯಾತನೆಗಳನ್ನು ಅನುಭವಿಸುತ್ತಾನೆ ಎಂದು ಈ ದಿನ ನಾವು ತಿಳಿದುಕೊಳ್ಳೋಣ. ಮರಣದ ಸಮಯ ಹತ್ತಿರ ಬಂದಾಗ ದೇಹದ ಶಕ್ತಿಗಳು ಒಂದೊಂದಾಗಿ ಕ್ಷೀಣಿಸಲು ಆರಂಭಿಸುತ್ತವೆ. ಆ ಸಮಯದಲ್ಲಿ ಪ್ರಾಣವಾಯು ತನ್ನ ಸಹಜ ಸ್ಥಿತಿಯನ್ನು ಕಳೆದುಕೊಳ್ಳುತ್ತದೆ. ದೇಹದೊಳಗಿನ ವಾಯುಗಳ ಚಲನೆ ಅಸ್ತವ್ಯಸ್ತವಾಗುತ್ತದೆ. ಆದ್ದರಿಂದ ಮನುಷ್ಯನ ಕಣ್ಣುಗಳು ದೊಡ್ಡದಾಗಿ ತೆರೆದುಕೊಳ್ಳುತ್ತದೆ. ಅವನ ದೃಷ್ಟಿ ಅಸ್ಪಷ್ಟವಾಗುತ್ತದೆ. ಅವನಿಗೆ ತನ್ನ ಸುತ್ತಲಿನವರು ಸ್ಪಷ್ಟವಾಗಿ ಕಾಣುವುದಿಲ್ಲ. ನಂತರ ದೇಹದಲ್ಲಿ ಕಫ ಹೆಚ್ಚಾಗುತ್ತದೆ. ನಾಡಿಗಳ ಶಕ್ತಿ ಕ್ಷೀಣಿಸುತ್ತದೆ. ಉಸಿರಾಟ ಸರಿಯಾಗಿ ನಡೆಯುವುದಿಲ್ಲ. ಒಮ್ಮೆ ಸುಲಭವಾಗಿ ನಡೆಯುತ್ತಿದ್ದ ಉಸಿರು ಈಗ ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಾಟಕ್ಕೂ ಕೂಡ ಹೋರಾಡುವಂತಾಗುತ್ತದೆ. ಕಂಠದಲ್ಲಿ ಕಫ ತುಂಬಿಕೊಂಡು ಘುರ್ ಘುರ್ ಎಂಬ ಶಬ್ದ ಕೇಳಿಬರಲು ಆರಂಭವಾಗುತ್ತದೆ. ಸ್ನೇಹಿತರೆ, ಇದು ಮರಣ ಸಮೀಪಿಸುತ್ತಿರುವುದರ ಒಂದು ಲಕ್ಷಣ. ಆ ದೃಶ್ಯವನ್ನು ನೋಡಿದ ಕುಟುಂಬದವರು ಭಯಭೀತರಾಗಿ ಮಕ್ಕಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಅವನ ಸುತ್ತಲೂ ನಿಂತಿರುತ್ತಾರೆ. ಎಲ್ಲರ ಕಣ್ಣಲ್ಲೂ ನೀರು ತುಂಬಿರುತ್ತದೆ. ಎಲ್ಲರ ಮುಖದಲ್ಲೂ ದುಃಖ ಕಾಣಿಸುತ್ತದೆ. ಆದರೆ ಆ ಮನುಷ್ಯನ ಸ್ಥಿತಿ ತುಂಬ ಕರುಣಾಜನಕವಾಗಿರುತ್ತದೆ. ಅವನ ಮನಸ್ಸಿನಲ್ಲಿ ಅನೇಕ ಮಾತುಗಳು ಓಡಾಡುತ್ತಿರುತ್ತವೆ. ನನ್ನ ಮಕ್ಕಳಿಗೆ ಇನ್ನೂ ಏನೋ ಹೇಳಬೇಕು, ನನ್ನ ಕುಟುಂಬದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು, ನನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಬೇಕು. ಹೀಗೆ ಅನೇಕ ಮಾತುಗಳನ್ನು ಮನಸ್ಸಿನಲ್ಲಿ ಬರುತ್ತಿರುತ್ತವೆ. ಆದರೆ ಕಾಲಪಾಶ ಈಗ ಅವನನ್ನು ಬಿಗಿಯಾಗಿ ಹಿಡಿದಿರುತ್ತದೆ. ಮಾತನಾಡಲು ಪ್ರಯತ್ನಿಸಿದರೂ ಮಾತು ಹೊರಬರುವುದಿಲ್ಲ. ನಾಲಿಗೆ ಸಹಕರಿಸುವುದಿಲ್ಲ. ಕಂಠದಲ್ಲಿ ಧ್ವನಿ ನಿಂತು ಹೋಗುತ್ತದೆ. ಅವನು ಎಲ್ಲರನ್ನೂ ನೋಡುತ್ತಿರುತ್ತಾನೆ. ಆದರೆ ತನ್ನ ಮನಸ್ಸಿನ ಮಾತನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ಮುಂದೆ ಶ್ರೀಹರಿ ಹೇಳುತ್ತಾರೆ, ಯಾವ ಮನುಷ್ಯನು ತನ್ನ ಜೀವನವಿಡೀ ಕೇವಲ ಸಂಸಾರದ ಚಿಂತೆಗಳಲ್ಲಿ ಮುಳುಗಿದ್ದನೋ, ಯಾರು ಇಂದ್ರಿಯಗಳನ್ನು ನಿಯಂತ್ರಿಸದೆ ಬದುಕಿದ್ದನೋ, ಯಾರು ಭಗವಂತನನ್ನು ಮರೆತು ಲೋಕಮೋಹದಲ್ಲೇ ಮುಳುಗಿದ್ದನೋ ಅವನಿಗೆ ಮರಣದ ಸಮಯ ಅತ್ಯಂತ ಕಠಿಣವಾಗಿರುತ್ತದೆ. ಆ ಕ್ಷಣದಲ್ಲಿ ಅವನಿಗೆ ಆಗುವ ನೋವು ಸಾಮಾನ್ಯವಲ್ಲ. ಗರುಡ ಪುರಾಣ ಒಂದು ಭಯಾನಕ ಉಪಮಾನವನ್ನು ನೀಡುತ್ತದೆ. 100 ಚೇಳುಗಳು ಒಂದೇ ಸಮಯದಲ್ಲಿ ಕಚ್ಚಿದರೆ ಎಷ್ಟು ನೋವಾಗುತ್ತದೆಯೋ ಅದಕ್ಕಿಂತಲೂ ಹೆಚ್ಚು ವೇದನೆ ಅವನಿಗೆ ಆಗುತ್ತದೆ. ದೇಹದ ಪ್ರತಿಯೊಂದು ಭಾಗವೂ ನೋವಿನಿಂದ ನರಳುತ್ತದೆ. ಉಸಿರಾಟ ಕಷ್ಟವಾಗುತ್ತದೆ. ಮನಸ್ಸು ಭಯದಿಂದ ತುಂಬಿರುತ್ತದೆ. ಆತ್ಮ ದೇಹವನ್ನು ಬಿಡುವ ಕ್ಷಣ ಹತ್ತಿರವಾಗುತ್ತಿದ್ದಂತೆ ಅಂತಹ ಸಮಯದಲ್ಲಿ ಮನೆಯವರು ಅಳಲು ಆರಂಭಿಸುತ್ತಾರೆ. ಪತ್ನಿ ಅಳುತ್ತಾಳೆ, ಮಕ್ಕಳು ಅಳುತ್ತಾರೆ, ಬಂಧುಗಳು ರೋಧನೆ ಮಾಡುತ್ತಾರೆ. ಮನೆಯ ವಾತಾವರಣ ದುಃಖದಿಂದ ತುಂಬಿ ಹೋಗುತ್ತದೆ. ಆದರೆ ಯಾರಿಗೂ ಮರಣವನ್ನು ತಡೆಯುವ ಸಾಧ್ಯವಾಗುವುದಿಲ್ಲ. ಕಾಲ ತನ್ನ ಕಾರ್ಯವನ್ನು ಮಾಡಿಯೇ ತೀರುತ್ತದೆ. ಹೀಗೆ ಬಂಧುಗಳು ರೋದನದ ಮಧ್ಯೆ ಜೀವನದ ಕೊನೆಯ ಉಸಿರು ಹೊರಬರುತ್ತದೆ. ಈ ಸಮಯದಲ್ಲಿ ಆಹಾ ಶಬ್ದ ಮಾಡುತ್ತಾ ಶರೀರದಿಂದ ಹೊರಬರಲು ಯಮದೂತರು ಅದನ್ನು ಹಿಡಿಯುತ್ತಾರೆ. ಪಾಶದಿಂದ ಜಗ್ಗಿ ಮನೆಯಿಂದ ಹೊರಗೆ ಎಳೆಯುತ್ತಾ ಒಯ್ಯುತ್ತಾರೆ. ಹೀಗೆ ಆತ್ಮವು ದೇಹದಿಂದ ಬೇರ್ಪಡುತ್ತದೆ. ಸ್ನೇಹಿತರೆ, ಗರುಡ ಪುರಾಣದ ಈ ಭಾಗ ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತದೆ. ನಾವು ಎಷ್ಟೇ ಬಲಶಾಲಿಗಳಾಗಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಕೂಡ ಒಂದು ದಿನ ಮರಣವನ್ನು ಎದುರಿಸಲೇಬೇಕು. ಆದ್ದರಿಂದ ಬದುಕಿರುವಾಗಲೇ ಧರ್ಮವನ್ನು ಆಚರಿಸಬೇಕು. ಭಗವಂತನ ನಾಮವನ್ನು ಸ್ಮರಿಸಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಏಕೆಂದರೆ ಮರಣದ ಕ್ಷಣದಲ್ಲಿ ಹಣ, ಆಸ್ತಿ, ಅಧಿಕಾರ ಯಾವುದೂ ಸಹಾಯ ಮಾಡುವುದಿಲ್ಲ. ಆ ಸಮಯದಲ್ಲಿ ನಮ್ಮ ಜೊತೆ ಬರುವುದು ಕೇವಲ ನಮ್ಮ ಕರ್ಮಗಳು ಅಷ್ಟೇ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಯಮದೂತರು ಹೇಗೆ ದೇಹವನ್ನು ಪಾಶದಿಂದ ಬಿಗಿದು ಅದನ್ನು ನರಕಗಳಲ್ಲಿ ನೂಕಿ ಯಾವ ರೀತಿ ಹೊಯ್ಯುತ್ತಾರೆ ಮತ್ತು ಆ ದೇಹವು ಎಷ್ಟು ಯಾತನೆಯನ್ನು ಅನುಭವಿಸುತ್ತದೆ ಎಂಬುದನ್ನು ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.